Hello friends, once again we are back with GRS program. ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ KEA ಮತ್ತು KPSC ಕೇಳ್ತಿರ್ತಕ್ಕಂಥ ಯಾವುದೇ ಎಕ್ಸಾಮ್ಸ್ಗಳಾಗಿರಲಿ, ಆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕಂಡುಬರ್ತಕ್ಕಂಥ ಯಾವುದೇ ಜಾಗ್ರಫಿ ಕ್ವಶನ್ಸ್ಗಳಾಗಿರಲಿ, ಎಂಥದ್ದೇ ಟಫ್ ಆಗಿರಲಿ, ಅದನ್ನು ನಾವು ಸಾಲ್ವ್ ಮಾಡುವಂಥ ಒಂದು ಕೆಪಾಸಿಟಿ ಕೊಡಲಿಕ್ಕೆ ನಾನು ಪ್ರತಿಯೊಂದು ಕಂಟೆಂಟನ್ನು ರಿಸರ್ಚ್ ಮಾಡಿ ನಿಮ್ಮ ಸ್ಕ್ರೀನ್ ಮುಂದೆ ಇಡ್ಲಿಕ್ಕೆ ಟ್ರೈ ಮಾಡಲಿದ್ದೇನೆ. ಓಕೆನಾ? ಸೊ ನಿಮಗೆಲ್ಲ ಡೆಪ್ತ್ ಮತ್ತು ಕಂಟೆಂಟ್ ಎಲ್ಲ ಲೈಕ್ ಆದಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಥವಾ ಮೋಟಿವೇಟ್ ಮಾಡಲಿಕ್ಕೆ ಈ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಈ ರೀತಿ ಒಂದು ಸೀರೀಸ್ ನಡೀತದೆ ಅಂತೇಳಿ. ಓಕೆನಾ? ಸೊ ಲೆಟ್ಸ್ ಟ್ರೈ ವಿತ್ ದ ಡಿಫ್ರೆಂಟ್ ಪಾರ್ಟ್. ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಒಂದನೇ ಭಾಗವನ್ನು ಆಲ್ರೆಡಿ ನಾವು ಕವರ್ ಮಾಡಿದ್ವಿ. ನೀವು ಝೂಮ್ ಇನ್ ಮಾಡಿ ನಾನು ಈ ಮ್ಯಾಪನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಲಿದ್ದೀನಿ. ಒಂದನೇ ಭಾಗವನ್ನು ನಾವು ಕೇಂದ್ರದ ಉನ್ನತ ಪ್ರದೇಶ ಅಂತ ಕರೆದ್ವಿ. ಎರಡನೇ ಭಾಗವನ್ನು ನಾವು ಈಶಾನ್ಯ ಪ್ರಸ್ಥಭೂಮಿ ಅಂತ ಕರೆದ್ವಿ. ಓಕೆನಾ? ಸೊ ಈಶಾನ್ಯ ಪ್ರಸ್ಥಭೂಮಿ. ಸೊ ಇವತ್ತು ನಾವೇನು ಮಾಡಲಿದ್ದೀವಿ ಅಂದರೆ ಈಶಾನ್ಯ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ಏನಪ್ಪ ಅಂದರೆ ವಿಚಾರ ಮಾಡಿರಿ. ಈಶಾನ್ಯ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ಪ್ರಸ್ಥಭೂಮಿಗಳನ್ನು ಅಂದರೆ ಯಾವ್ಯಾವ ಪ್ರಸ್ಥಭೂಮಿಗಳು ಬರ್ತಾವೆ ನೋಡ್ರಿ. ಅಲ್ಲಿ ಛೋಟಾನಾಗ್ಪುರ ಪ್ರಸ್ಥಭೂಮಿ ಬರ್ತದೆ, ಮೇಘಾಲಯ ಪ್ರಸ್ಥಭೂಮಿ ಬರ್ತದೆ. ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀವಿ. ಓಕೆನಾ? ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಛೋಟಾನಾಗ್ಪುರ್ ಆ್ಯಂಡ್ ಮೇಘಾಲಯ ಪ್ಲಾಟ್ಯೂ. ಓಕೆ, ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಪಿಕ್ಟೋಗ್ರಫಿಕಲಿ. ಒಂದು ಮ್ಯಾಪ್ ಮೇಲೆ ನಾನು ಛೋಟಾನಾಗ್ಪುರ್ ಮತ್ತು ಮೇಘಾಲಯ ಪ್ಲಾಟ್ಯೂಸ್ಗಳನ್ನು ಅಥವಾ ಪ್ರಸ್ಥಭೂಮಿಗಳನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲೊಕೇಶನ್. ಅದರ ಸ್ಥಾನಮಾನಗಳು ಎಲ್ಲ ಗೊತ್ತಾಗ್ತಿರುತ್ತಾ ನಿಮಗೆ ನಾನು ಡ್ರಾ ಮಾಡಿದರೆ. ಓಕೆ, ಸೊ ಕನ್ಸಿಡರ್ ದ ಮ್ಯಾಪ್ ಅಪಿಯರ್ಸ್ ಲೈಕ್ ದಿಸ್. ಭೂತಾನ್ ಅನ್ಕೊಳ್ರಿ. ಆ್ಯಂಡ್ ಇದು ಏನಪ್ಪ ಅಂದರೆ ನಮ್ಮ ನಾರ್ತ್ ಈಸ್ಟರ್ನ್ ಪಾರ್ಟ್. ಓಕೆ, ಸೊ ಇದರಲ್ಲೇ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಮೇಘಾಲಯವನ್ನು ಡ್ರಾ ಮಾಡ್ಬೋದು, ಆಮೇಲೆ ತ್ರಿಪುರ ಡ್ರಾ ಮಾಡ್ಬೋದು, ಆಮೇಲೆ ಇಲ್ಲೇನಪ್ಪ ಅಂದರೆ ಮಿಜೋರಾಮ್ ಐತೆ. ಓಕೆ ಸರ್, ಇದಾದ ನಂತರ ನೀವು ನೋಡಿದ್ರಿ ಅಂದರೆ ಎಕ್ಸಾಕ್ಟ್ಲಿ ನಮ್ಮ ಭಾಗ ಈ ರೀತಿ ಕಾಣ್ಲಿತ್ತದ. ಸೊ ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಕಾಣ್ಲಿತ್ತದ ಅನ್ಕೊಟ್ರಿ. ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದ್ದಂಗೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಅಮರ್ಕಂಟಕ್ ಅಂತ ಒಂದು ಪೀಕ್ ಐತಂತೆ ಗೊತ್ತೈತೆ ನಿಮಗೆ. ಓಕೆ, ಸೊ ಆ ಒಂದು ಅಮರ್ಕಂಟಕ್ ಅನ್ನೋ ಒಂದು ಪೀಕಿಂದ ನಿಮಗೆ ಗೊತ್ತಿದ್ದಂಗೆ ಒಂದು ನದಿ ಸ್ಟಾರ್ಟ್ ಆಗ್ಲಿತ್ತದ. ಇಲ್ಲಿ ಮೇಲ್ಗಡೆ ಈ ರೀತಿ ಇಲ್ಲಿ ಮೇಲ್ಗಡೆ ಏನು ನದಿ ಸ್ಟಾರ್ಟ್ ಆಗ್ಲಿತ್ತದಲ್ಲ ಆ ನದಿಗೆ ನಾವು ಸೋನ್ ಅಂತ ಕರೆದಿದ್ವಿ. ಸೋನ್ ನದಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಇವಾಗ ನೋಡ್ರಿ, ನಾವು ಸೋನ್ ನದಿಯನ್ನು ನೋಡಿದ್ವಿ. ಆದರೆ ಸರ್ ಇದೇ ಒಂದು ಭಾಗದಿಂದ ಮತ್ತೊಂದು ಈ ರೀತಿ ನದಿ ಬರಲಿತ್ತದ. ಈ ನದಿಗೆ ನಾವು ಏನಂತ ಕರೆದ್ವಿ ಅಂದರೆ ಸರ್ ಗಂಗಾ ನದಿ ಅಂತ ಕರೆದಿವಿ. ಏನಂತ ಕರೆದಿವಿ? ಗಂಗಾ ನದಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಗಂಗಾ ನದಿಯ ಒಂದು ಭಾಗ ಏನಪ್ಪ ಅಂದರೆ ಬಾಂಗ್ಲಾದೇಶ ಕಡೆಗೆ ಚಲನೆ ಮಾಡ್ತದ. ಈ ಗಂಗಾ ನದಿಯ ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ಪದ್ಮಾ ಅಂತ ಕರಿತೀವಿ. ಅದರ ಕೆಳಗಡೆ ಈ ಕಡೆ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಬರ್ತಕ್ಕಂಥ ಈ ಒಂದು ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ಹುಗ್ಲಿ ಅಂತ ಕರಿತೀವಿ. ಸೊ ಇಲ್ಲಿ ಗಂಗಾ ನದಿಗೆ ಎರಡು ಶಾಖೆಗಳು ಅಥವಾ ಎರಡು ಕವಲುಗಳು ಅಂದಂಗೆ ಅರ್ಥ. ಓಕೆ, ಸೊ ಅಥವಾ ಎರಡು ಡಿಸ್ಟ್ರಿಬ್ಯೂಟರೀಸ್ ಅಂದಂಗೆ ಅರ್ಥ. ಒಂದು ಪದ್ಮಾ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಏನಂತ ಕರಿತೀವಿ ಅಂದರೆ ಹುಗ್ಲಿ ಅಂತ ಕರಿತೀವಿ. ಓಕೆ, ಸೊ ಇದೇ ರೀತಿ ಈ ಒಂದು ಕಾಂಚನಜುಂಗ ಅಂತ ಪರ್ವತದ ಒಂದು ನದಿ ಬರ್ತಿರ್ತದೆ. ಈ ನದಿಯನ್ನು ನಾವು ತೀಸ್ತಾ ಅಂತ ಕರಿತೀವಿ. ಹಾಗೂ ಇಲ್ಲಿ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಮಿಂದ ಒಂದು ನದಿ ಬರ್ತಿರ್ತದೆ, ಬ್ರಹ್ಮಪುತ್ರ ಅಂತ ಕರಿತೀವಿ. ಈ ತೀಸ್ತಾ ಮತ್ತು ಬ್ರಹ್ಮಪುತ್ರಗಳು ಎರಡು ಸೇರ್ಕೊಂಡಾತಂದ್ರೆ ಅಲ್ಲಿ ಏನಾಗ್ಬಿಡ್ತದೆ ಅಂದರೆ ಒಂದು ನದಿಯ ಉಗಮವನ್ನು ನೋಡ್ತೀವಿ. ಈ ಒಂದು ನದಿಗೆ ನಾವು ಜಮುನಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಇಲ್ಲಿ ನೀವು ಮಣಿಪುರ್ ಬೆಟ್ಟಗಳನ್ನು ನೋಡಿರ್ತೀರಿ. ನಾನು ಅನ್ಸಿ ಮಟ್ಟಿಗೆ ಈ ಮಣಿಪುರ್ ಬೆಟ್ಟದಿಂದ ಒಂದು ನದಿ ಸ್ಟಾರ್ಟ್ ಆಗ್ತದೆ. ಈ ನದಿಗೆ ನಮ್ಮ ಇಂಡಿಯಾದಾಗ ಬರಾಕ್ ಅಂತ ಕರೆದ್ರೆ, ನಮ್ಮ ಬಾಂಗ್ಲಾದೇಶಲ್ಲಿ ನಾವು ಇದನ್ನೇನಂತ ಕರಿತೀವಿ ಅಂದರೆ ಮೇಘನಾ ಅಂತ ಕರಿತೀವಿ. ಓಕೆನಾ? ಇದನ್ನು ಬರಾಕ್ ಅಂತ ಕರೀತಾರೆ ಇಂಡಿಯಾದಲ್ಲಿ, ಆದರೆ ಅದನ್ನೇ ಮೇಘನಾ ಅಂತ ಕರೀತಾರೆ ಎಲ್ಲಿ? ಬಾಂಗ್ಲಾದೇಶಲ್ಲಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೋಡಿದರೆ ಇಲ್ಲಿ ಗಂಗಾ ನದಿ ಮತ್ತು ಸೋನ್ ನದಿ ಕಾಣ್ತಿರ್ತದ. ಆ ಗಂಗಾ ನದಿ ಎರಡು ಕವಲುಗಳು, ಒಂದು ಪದ್ಮಾ ಮತ್ತು ಹುಗ್ಲಿ. ಇದಾದ ನಂತರ ತೀಸ್ತಾ ಮತ್ತು ಬ್ರಹ್ಮಪುತ್ರಗಳು ಬಾಂಗ್ಲಾದೇಶಲ್ಲಿ ಸಂಧಿಸಿದಾದ ನಂತರ ಅದನ್ನು ಜಮುನಾ ಅಂತ ಕರಿತೀವಿ. ನೀವು ನೋಡ್ಬೋದು ಜಮುನಾ. ಇದ್ಮೇಲೆ ಪದ್ಮಾ ಎಲ್ಲಿ ಹೋಗ್ತದ? ಪದ್ಮಾ ಹೋಗಿ ಮೇಘನಾವನ್ನು ಸೇರುವುದನ್ನು ನೋಡ್ತೀವಿ. ಸೊ ಎಕ್ಸಾಕ್ಟ್ಲಿ ಈ ಬಾಂಗ್ಲಾದೇಶ ಅನ್ನೋ ಒಂದು ಪ್ರದೇಶ ಏನದ ಅದು ತಗ್ಗ ಪ್ರದೇಶ ಆಗಿರ್ತಕ್ಕಂಥ ಕಾರಣದಿಂದ ಎಲ್ಲ ನದಿಗಳು ಅದೇ ಒಂದು ಭಾಗದ ಕಡೆಗೆ ಚಲನೆ ಮಾಡೋದನ್ನು ನೋಡ್ತೀವಿ. ಓಕೆ, ಸೊ ಇವಾಗ ನೋಡ್ರಿ, ಸೋನ್ ನದಿ ಆಯಿತು. ಇವಾಗ ನಾವು ಮುಂದೆ ನೋಡೋಮಂತ ಇಲ್ಲಿ ಇದೇ ಭಾಗದಿಂದ ನಾವೇನು ನೋಡ್ತೀವಿ ಅಂದರೆ ಒಂದು ನದಿ ಈ ಕಡೆ ಬಂಗಾಳ ಕೊಲ್ಲಿ ಕಡೆಗೆ ಬರೋದನ್ನು ನೋಡ್ತೀವಿ. ಈ ಒಂದು ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಮಹಾನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮಹಾನದಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮಹಾನದಿ ಆದ ನಂತರ ವಿಚಾರ ಮಾಡಿರಿ ನಾವೇನು ಮಾಡ್ಲಿತ್ತೀವಿ ಅಂದರೆ ಇವಾಗ ಎಕ್ಸಾಕ್ಟ್ಲಿ ನಮ್ಮ ಒಂದು ಪ್ರಸ್ಥಭೂಮಿ ಯಾವುದು ಅನ್ನೋದನ್ನು ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರ್ ಎಕ್ಸಾಕ್ಟ್ಲಿ ಪ್ರಸ್ಥಭೂಮಿ ಎಲ್ಲಿತ್ತು ಅಂದರೆ ಇಲ್ಲಿ ಸರ್. ಓಕೆ, ಸೊ ಈಗ ನಾನು ಡ್ರಾ ಮಾಡಿದ್ನಲ್ಲ ಇದೇ ಪ್ರಸ್ಥಭೂಮಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಛೋಟಾನಾಗ್ಪುರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಛೋಟಾನಾಗ್ಪುರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಛೋಟಾನಾಗ್ಪುರ್ ಆದ ನಂತರ ಇಲ್ಲಿ ಮೇಘಾಲಯದ ಕಡೆಗೆ ನೀವು ಮತ್ತೊಂದು ಪ್ರಸ್ಥಭೂಮಿಯನ್ನು ನೋಡ್ಬೋದು. ಈ ಒಂದು ಪ್ರಸ್ಥಭೂಮಿಯನ್ನು ನಾವೇನಂತ ಕರಿತೀವಿ ಅಂದರೆ ಮೇಘಾಲಯ ಪ್ರಸ್ಥಭೂಮಿ ಅಂತ ಕರಿತೀವಿ ಅಥವಾ ಮೇಘಾಲಯ ಪ್ಲಾಟ್ಯೂ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವಾಗ ನಮ್ಮ ಫೋಕಸ್ ಆಫ್ ಟಾಪಿಕ್ ಏನಿರ್ತದೆ ಅಂದರೆ ಈ ಛೋಟಾನಾಗ್ಪುರ್ ಪ್ಲಾಟ್ಯೂ
ಮತ್ತು ಮೇಘಾಲಯ ಪ್ಲಾಟ್ಯೂದ ಬಗ್ಗೆ ನಾವೇನು ಮಾಡ್ಲಿತ್ತೇವೆ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೇವೆ. ಓಕೆನಾ. ಸೊ ಛೋಟಾ ನಾಗ್ಪುರ್ ಪ್ಲಾಟ್ಯೂನ ಕರೆಕ್ಟಾಗಿ ನೋಡ್ರಿ. ಇದೇ ನಮ್ಮ ಛೋಟಾ ನಾಗ್ಪುರ ಪ್ಲಾಟ್ಯೂದು ಒಂದು ಜಾಗ್ರಫಿ ಅಂತ ಗೊತ್ತಿರಲಿ ಸರ್. ಎಕ್ಸಾಕ್ಟ್ಲಿ ಇಲ್ಲಿ ಏನಿತ್ತಂದರೆ ಇಲ್ಲಿ ಸಿಹಾವ ಬೆಟ್ಟಗಳಂತ ಕಂಡುಬರ್ತಿರ್ತಾವೆ, ಸಿಹಾವ. ಅದಾದ ನಂತರ ಇಲ್ಲಿ ಕೆಲವೊಂದು ಬೆಟ್ಟಗಳು ಕಂಡುಬರ್ತಿರ್ತಾವೆ. ಈ ಒಂದು ಬೆಟ್ಟಗಳಿಗೆ ಗೋನಸಿಕಾ ಗುಪ್ತ ಗಂಗಾ ಅಂತ ಕರೀತಾರೆ. ಗೋನಸಿಕಾ ಗುಪ್ತ ಗಂಗಾ ಅಂತ. ಓಕೆನಾ. ಅದಾದ ನಂತರ ಅದರ ಕೆಳಗಡೆ ಮತ್ತೊಂದು ಭಾಗ ಕಂಡುಬರ್ತದೆ ಸರ್. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಾಮ್ಗಢ ಅಂತ ಕರಿತೀವಿ, ರಾಮ್ಗಢ್. ಸೊ ರಾಮ್ಗಢ್ ಅನ್ನೋದು, ಗೋನಸಿಕಾ ಗುಪ್ತ ಗಂಗಾ ಅನ್ನೋದು ಎಲ್ಲ ಪರ್ವತಗಳು ನಾವೆಲ್ಲಿ ನೋಡ್ತೇವೆ ಅಂದರೆ ಛತ್ತೀಸ್ಗಢಲ್ಲಿ ನೋಡ್ತೀವಿ. ಇದೇ ರೀತಿ ನೀವು ಇಲ್ಲಿ ನೋಡಿದ್ರಿ ಅಂದರೆ ಇಲ್ಲೊಂದು ಪರ್ವತ ಐತೆ ಸರ್. ಈ ಪರ್ವತವನ್ನು ನಾವು ಏನಂತ ಕರಿತೀವಿ ಅಂದರೆ ಗರ್ಜಾಟ್ ಅಂತ ಕರಿತೀವಿ. ಗರ್ಜಾಟ್ ಅಂತ ಪರ್ವತ ಕಂಡುಬರ್ತದೆ ಇಲ್ಲಿ. ಓಕೆನಾ. ಸೊ ಗರ್ಜಾಟ್ ಅಂತ ಪರ್ವತ ಕಂಡುಬರ್ತದ. ಅಥವಾ ಈ ಒಂದು ಬೆಟ್ಟ ಸಮೂಹಗಳು ಎದರ ಭಾಗ ಅಂದರೆ ಈಸ್ಟರ್ನ್ ಘಾಟ್ಸದ ಭಾಗ, ಅಂದರೆ ಪೂರ್ವ ಘಟ್ಟಗಳದ್ದು ಈ ಒಂದು ಅತ್ಯಂತ ಉತ್ತರ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಗರ್ಜಾಟ್ ಅಂತ ಕರಿತೀವಿ. ಮೇಜರ್ಲಿ ಒಡಿಸ್ಸಾದಾಗ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಬೆಟ್ಟ ಸಮೂಹಗಳು. ಇದಾದ ನಂತರ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನೀವು ಕರೆಕ್ಟಾಗಿ ನೋಡಿದ್ರಿ ಅಂದರೆ ಸರ್, ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಮೇಲೆ ಒಂದು ನದಿ ಈ ಥರ ಹಾದು ಹೊಂಟದ ಸರ್. ಈ ನದಿ ಹೋಗಿ ಹುಗ್ಲಿಯನ್ನು ಸೇರೋದನ್ನು ನೋಡ್ತೀವಿ. ಈ ಒಂದು ನದಿಗೆ ನಾವು ಏನಂತ ಕರಿತೀವಿ ಅಂದರೆ ದಾಮೋದರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಾಮೋದರ್. ಇವಾಗ ನೋಡ್ರಿ, ದಾಮೋದರ ಆಯ್ತಾ. ದಾಮೋದರ ಆದ ನಂತರ ಇದೇ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಿಂದ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಪೂರ್ತಿ ದಾಮೋದರಿಂದ 2 ಭಾಗಗಳಲ್ಲಿ ಡಿವೈಡ್ ಆಗಿಬಿಡ್ತದೆ ಅನ್ಕೊಡ್ರಿ. ದಾಮೋದರ್ ಉತ್ತರ ಭಾಗದಲ್ಲಿರ್ತಕ್ಕಂಥ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿನ ಹಜಾರಿಬಾಗ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಏನಂತ ಕರೀತಾರೆ? ಹಜಾರಿಬಾಗ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಅದೇ ದಾಮೋದರ ಕೆಳಗಡೆ ಇರ್ತಕ್ಕಂಥ ಭಾಗವನ್ನು ನಾವು ರಾಂಚಿ ಪ್ರಸ್ಥಭೂಮಿ ಅಂತ ಕರಿತೀವಿ. ರಾಂಚಿ ಪ್ರಸ್ಥಭೂಮಿ ಅಂತ ಕರಿತೀವಿ. ಇವಾಗ ರಾಂಚಿ ಪ್ರಸ್ಥಭೂಮಿಯಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಈ ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಸುವರ್ಣ ರೇಖಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸುವರ್ಣ ರೇಖಾ ಅಂತ ಕರಿತೀವಿ. ಸೊ ಈ ಸುವರ್ಣ ರೇಖಾ ಆದ ನಂತರ ಇದೇ ಪ್ರಸ್ಥಭೂಮಿಯಿಂದ ಭಾಳಷ್ಟು ನದಿಗಳನ್ನು ನೋಡ್ತೀವಿ ನಾವು. ಒಂದು ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಬ್ರಾಹ್ಮಣಿ ಅಂತ ಕರಿತೀವಿ. ಬ್ರಾಹ್ಮಣಿ ಅಂತ ಕರಿತೀವಿ. ಇಲ್ಲಿ ಗೋನಸಿಕಾ ಗುಪ್ತಂಗ ಐತಲ್ಲ, ಅಲ್ಲಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗುತ್ತೆ ಸರ್. ಈ ನದಿಗೆ ನಾವು ಬೈತರ್ಣಿ ಅಂತ ಕರಿತೀವಿ. ಬೈತರ್ಣಿ ಅಂತ ಕರಿತೀವಿ. ಸೊ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ನೋಡ್ರಿ, ನದಿಗಳು ಯಾವ ರೀತಿ ಇದಾವೆ ಆ್ಯಂಡ್ ಇಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟ ಸಮೂಹಗಳು ಯಾವ ರೀತಿ ಇದಾವೆ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ ಈ ಹಜಾರಿಬಾಗ್ ಪ್ರಸ್ಥಭೂಮಿಯ ಅತ್ಯಂತ ಈಶಾನ್ಯ ಭಾಗದಲ್ಲಿ ನಾವೇನು ನೋಡ್ತೀವಿ ಅಂದರೆ ಒಂದು ಬೆಟ್ಟ ಸಮೂಹವನ್ನು ನೋಡ್ತೀವಿ. ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಬಾರ್ಡರ್ ಕಡೆ ಇರ್ತದೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ರಾಜ್ ಮಹಲ್ ಅಂತ ಕರಿತೀವಿ. ರಾಜ್ ಮಹಲ್ ಬೆಟ್ಟಗಳು ಅಂತ ನೋಡ್ತೀವಿ. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಆ್ಯಂಡ್ ಮೇಘಾಲಯ ಪ್ಲಾಟ್ಯೂ. ಎಕ್ಸಾಕ್ಟ್ಲಿ ನಮ್ಮ ಮ್ಯಾಪಿಂಗ್ ಹೆಂಗೆ ಐತೆ ಅಂದರೆ ಎಕ್ಸಾಕ್ಟ್ಲಿ ಈ ರೀತಿ ಐತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಗೊತ್ತಿರ್ಬೇಕು ನಿಮಗೆ, ಅಂದರೆ ಮಾತ್ರ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ವಿ ಟ್ರೈಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಪಾರ್ಟ್. ಓಕೆನಾ. ಸೊ ಇವಾಗ ನಾವು ಏನು ನೋಡೋ ಅಂದರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ. ನಮ್ಮದು ಫೋಕಸ್ ಏನೈತೆ ಅಂದರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಐತಿ. ಈಗ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಏನಪ್ಪ ಅಂದರೆ ಸರ್, ಪ್ರೆಟೋರೊಝೋಯಿಕ್ ಏರಾ ಒಳಗೆ ಅಂದರೆ ಪ್ರೆಟೋರೊಝೋಯಿಕ್ ಅಂದರೆ ಗೊತ್ತಾಗ್ಬಿಡ್ಬೇಕು ನಿಮಗೆ. ಪ್ರೆಟೋರೊಝೋಯಿಕ್ ಏರಾ ಒಳಗೆ ಏನಾಗೋದಂದರೆ ಫಾರ್ಮ್ ಆಗಿರತಕ್ಕಂಥ ಒಂದು ಕ್ರಿಟಾನ್ ಸರ್. ಇದು ಕ್ರಿಟಾನ್ಗಳು ಯಾವತ್ತು ಜ್ವಾಲಾಮುಖಿಗಳಿಂದನೇ ರಚನೆಗೊಂಡಿರ್ತಾವೆ ಅಂತ ಗೊತ್ತಿರಬೇಕು. ಯಾಕಂದರೆ ವಿಚಾರ ಮಾಡಿ, ಕ್ರಿಟಾನ್ಸ್ಗಳು ಸ್ಟಾರ್ಟಿಂಗಲ್ಲಿ ಎಲ್ಲ ಜ್ವಾಲಾಮುಖಿಗಳಿಂದ ರಚನೆಗೊಂಡಿರ್ತಾವೆ. ಸೊ ಇಲ್ಲಿ ನಾ ಏನು ಬರೆಬಿಡ್ತೇನೆ ಅಂದರೆ ಜ್ವಾಲಾಮುಖಿ ಅಂತ ಬರೀತೇನೆ. ಜ್ವಾಲಾಮುಖಿಯಿಂದ ರಚನೆ. ಈ ಜ್ವಾಲಾಮುಖಿಯಿಂದ ರಚನೆಗೊಂಡಿರ್ತಕ್ಕಂಥ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಯಾವಾಗ ರಚನೆಗೊಂಡಿದೆ ಅಂತ ಕೇಳಿಬಿಟ್ರೆ 2500 ಮಿಲಿಯನ್ ಇಯರ್ಸ್ ಆಗೋ, ಅಥವಾ ಇದನ್ನು ಈ ಥರನೂ ಬರಿಬೋದು 2.5 ಬಿಲಿಯನ್ ಇಯರ್ಸ್ ಆಗೋ. ಓಕೆನಾ. ಸೊ ಏಜ್ ಗೊತ್ತಾಯ್ತು ಅಂದ್ಕೊಂಡೆ ನಾನು. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲಾಟ್ಯೂ ದಟ್ ಈಸ್ ಪ್ರೆಸೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಕಂಡುಬರ್ತಕ್ಕಂಥ ಅಥವಾ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಹಳೆಯ ಅವಶೇಷ ಪ್ರಸ್ಥಭೂಮಿಗಳಲ್ಲಿ ಒಂದು ಯಾವುದು? ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಇವಾಗ ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅನ್ನೋದು ಯಾವ ರಾಜ್ಯಗಳಲ್ಲಿ ಕಂಡುಬರ್ತದೋ ಅದನ್ನು ನಾವು ನೋಡ್ಲಿಕ್ಕೆ ಕ್ರಮ ಅಂತ. ಓಕೆನಾ. ಸೊ ರಾಜ್ಯಗಳು ಅಂತ ಬರ್ತೀನಿ. ಓಕೆ. ಸೊ 4 ರಾಜ್ಯಗಳಲ್ಲಿ ಕಂಡುಬರ್ತಿರ್ತಾವೆ. 4 ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ನೋಡ್ರಿ. ಇವಾಗ ಜಾರ್ಖಂಡಲ್ಲಿ ಕಂಡುಬರ್ತದ, ಜಾರ್ಖಂಡ್ ಸರ್. ಅದಾದ ನಂತರ ಛತ್ತೀಸ್ಗಢಲ್ಲಿ ಕಂಡುಬರ್ತದ, ಛತ್ತೀಸ್ಗಢಲ್ಲಿ ಕಂಡುಬರ್ತದ. ಅದಾದ ನಂತರ ಎಲ್ಲಿ ಕಂಡುಬರ್ತದೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರ್ತದ, ವೆಸ್ಟ್ ಬೆಂಗಾಲ್ ಆದ ನಂತರ ನಮಗೆ ಎಲ್ಲಿ ಕಂಡುಬರ್ತದೆ ಅಂದರೆ ಒಡಿಸ್ಸಾ ಒಳಗೂ ಕೂಡ ಕಂಡುಬರ್ತದೆ. ಒಡಿಸ್ಸಾದಲ್ಲೂ ಕೂಡ ನಾವೇನು ನೋಡ್ಬೋದು ಅಂದರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನೋಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಭಾಗದಲ್ಲಿ ನಾವೇನು ನೋಡ್ಬೋದು ಅಂದರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನೋಡ್ಬೋದು. ಓಕೆ ಸರ್. ಇದಾದ ನಂತರ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಜ್ವಾಲಾಮುಖಿಯಿಂದ ರಚನೆಗೊಂಡಿರ್ತಕ್ಕಂಥ ಕಾರಣದಿಂದ ಇಲ್ಲಿ ಬಹಳಷ್ಟು ನಾವು ಮಿನರಲ್ಸ್ಗಳನ್ನು ನೋಡ್ಬೋದು. ಯಾವ ಮಿನರಲ್ಸ್ಗಳನ್ನ ಹೇಳ್ತೀರಿ ಆ ಎಲ್ಲ ಮಿನರಲ್ಸ್ಗಳನ್ನು ಇಲ್ಲ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ಗಳನ್ನು ಬರಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಈ ಮಿನರಲ್ಸ್ಗಳನ್ನು ನೀವು ನೋಡಿದರೆ ವಿಚಾರ ಮಾಡಿರಿ. ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಯಾವ ಮಿನರಲ್ಸ್ ಕಂಡುಬರ್ತದೆ? ಕಬ್ಬಿಣ ಕಂಡುಬರ್ತದೆ ಅಂದ್ಕೊಳ್ರಿ. ಓಕೆನಾ. ಕಬ್ಬಿಣ ಕಂಡು ಬಂದರೆ ವಿಚಾರ ಮಾಡಿರಿ, ಎಲ್ಲೆಲ್ಲಿ ಕಂಡು ಬರ್ತಿರ್ತದೆ ಅದನ್ನೆಲ್ಲ ಬರಿತೀನಿ ನಾನು. ಓಕೆನಾ. ಸೊ ಕಬ್ಬಿಣ ಕಂಡು ಬಂದರೆ ವಿಚಾರ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ಐ ಆಮ್ ಏಬಲ್ ಟು ಸಿ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ಜಾರ್ಖಂಡಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯಾವುದು ಅಂದರೆ ಸಿಂಗ್ಭೂಮ್ ಅಂತ.
ಸಿಂಗ್ಭೂಮ್ ಅಂತೇಳಿ ಪ್ಲೇಸ್ ಕಂಡುಬರ್ತದೆ. ಸಿಂಗ್ಭೂಮ್ ಆದ ನಂತರ ನಮಗೇನು ಕಂಡುಬರ್ತದೆ ಅಂದರೆ ಲೋಹಾರ್ ದಗ್ಗ ಅಂತ ಒಂದು ಪ್ಲೇಸ್ ಕಂಡುಬರ್ತದೆ. ಲೋಹಾರ್ ದಗ್ಗ ಇದು ಕೂಡ ಜಾರ್ಖಂಡಲ್ಲಿಯೇ ಕಂಡುಬರ್ತಕ್ಕಂಥ ಒಂದು ಪ್ಲೇಸ್. ಓಕೆ ಸರ್, ಲೋಹಾರ್ ದಗ್ಗ ಆದ ನಂತರ ನಾವೇನು ನೋಡ್ತೇವೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಮಯೂರ್ಭಂಜ್ ಅಂತ ಒಂದು ಪ್ಲೇಸ್ ನೋಡ್ತೀವಿ. ಮಯೂರ್ಭಂಜ್ ಎಲ್ಲಿ ನೋಡ್ತೀವಿ? ಮಯೂರ್ಭಂಜ್ ಅನ್ನೋ ಪ್ಲೇಸು ಒಡಿಸ್ಸಾ ಒಳಗೆ ನೋಡ್ತೀವಿ. ಓಕೆನಾ? ಮಯೂರ್ಭಂಜ್ ಆದ ನಂತರ ಕಿಯೋಂಝಾರ್ ಅಂತ ಒಂದು ಪ್ಲೇಸ್ ಐತಿ. ಕಿಯೋಂಝಾರ್ ಅಂತ ಪ್ಲೇಸ್ ಐತಿ. ಆಮೇಲೆ ಸುಂದರ್ಗರ್ ಅಂತ ಪ್ಲೇಸ್ ಐತಿ. ಸುಂದರ್ಗರ್ ಆದ ನಂತರ ಇನ್ನೊಂದು ಪ್ಲೇಸ್ ಐತಿ ಸರ್, ಸುಕಿಂಡ ಅಂತೇಳಿ. ಸುಕಿಂಡ ಮೈನ್ಸ್ ಇದು ಒಡಿಸ್ಸಾ ಒಳಗೆ ಕಂಡುಬರ್ತಕ್ಕಂಥದ್ದು. ಇದಾದ ನಂತರ ನಾವು ಮತ್ತೆ ಏನು ನೋಡ್ತೇವೆ ಅಂದರೆ ಮತ್ತೆ ಒಂದು 2-3 ಪ್ಲೇಸಸ್ಗಳನ್ನು ನೋಡ್ತೀವಿ. ಆ ಪ್ಲೇಸಸ್ಗಳನ್ನು ನೀವು ನೋಡಿದರೆ ಆ ಪ್ಲೇಸಸ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಸಮ್ಟೈಮ್ಸ್ ದೇ ವಿಲ್ ಡೈರೆಕ್ಟ್ಲಿ ಆಸ್ಕ್ ಯು ಒಂದು ಸುಕಿಂಡ ಅಂತ ಒಂದು ಪ್ಲೇಸು ಎದಕ್ಕೆ ಫೇಮಸ್ ಐತಿ, ಯಾವ ಒಂದು ಮಿನರಲ್ಗೆ ಫೇಮಸ್ ಐತಿ, ಆ ರೀತಿ ಕೇಳುವಂಥ ಚಾನ್ಸಸ್ ಇರ್ತದೆ. ಅದರ ಸಲುವಾಗಿ ಯು ಶುಡ್ ಬಿ ಏಬಲ್ ಟು ರಿಮೆಂಬರ್ ದೆಮ್. ಓಕೆನಾ? ದಲ್ಲಿ ರಾಜ್ಗರ ಅಂತ ಒಂದು ಪ್ಲೇಸ್ ಕಂಡುಬರ್ತದೆ ಛತ್ತೀಸ್ಗಢಲ್ಲಿ. ಆಮೇಲೆ ಬೈಲಾಡಿಲಾ ಅಂತ ಇನ್ನೊಂದು ಪ್ಲೇಸ್ ಕಂಡುಬರ್ತದೆ. ಬೈಲಾಡಿಲಾ ವಿಚಾರ ಮಾಡಿರಿ. ಈ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಏನು ನೋಡ್ಲಿತ್ತೇವೆ ಅಂದರೆ ಕಬ್ಬಿಣವನ್ನು ನೋಡ್ಲಿತ್ತೇವೆ. ಸರ್ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದೆಲ್ಲ ಸ್ಟೇಟ್ಸನ್ನು ಬರಿತೀನಿ. ಇದು ಜಾರ್ಖಂಡ, ಇದು ಕೂಡ ಜಾರ್ಖಂಡ, ಇದು ಒಡಿಸ್ಸಾ, ಇದು ಕೂಡ ಒಡಿಸ್ಸಾ ಆ್ಯಂಡ್ ಇದು ಕೂಡ ಒಡಿಸ್ಸಾ. ಇದಾದ ನಂತರ ಇದು ಛತ್ತೀಸ್ಗಢ, ಇದಾದ ನಂತರ ಇದು ಛತ್ತೀಸ್ಗಢ. ಸೊ ಈ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಕಬ್ಬಿಣವನ್ನು ನೋಡ್ಲಿತ್ತೇವೆ. ಇದೇ ರೀತಿ ವಿಚಾರ ಮಾಡಿರಿ ನಾವು ಬೇರೆ ಮಿನರಲ್ಸ್ಗಳನ್ನು ನೋಡ್ತೀವಿ. ತಾಮ್ರವನ್ನು ಕೂಡ ನೋಡ್ತೀವಿ. ಓಕೆನಾ? ತಾಮ್ರವನ್ನು ಎಲ್ಲಿ ನೋಡ್ತೀವಿ ಅಂತ ಕೇಳಿಬಿಟ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಮೆನ್ಷನ್ ಇಟ್ ಆಸ್ ಘಾಟ್ಶಿಲಾ ಅಂತ ಪ್ಲೇಸ್ ಕಂಡುಬರ್ತದೆ. ಘಾಟ್ಶಿಲಾ ಅಂತ ಪ್ಲೇಸ್ ಕಂಡುಬರ್ತದೆ. ಅದಾದ ನಂತರ ಸಿಂಗ್ಭೂಮ್ ಅಂತ ಪ್ಲೇಸ್ ಕಂಡುಬರ್ತದೆ. ಸೊ ಘಾಟ್ಶಿಲಾ ಮತ್ತು ಸಿಂಗ್ಭೂಮ್ ಅನ್ನೋ ಪ್ಲೇಸಸ್ಗಳಲ್ಲಿ ನಾವೇನು ನೋಡ್ಬೋದು ಅಂದರೆ ತಾಮ್ರವನ್ನು ನೋಡ್ಬೋದು. ನಿಮ್ಗೆ ಗೊತ್ತೈತಲ್ಲ, ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ ದಟ್ ವಾಟ್ ಈಸ್ ದ ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ. ಓಕೆ, ಸೊ ಕಾಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಇಸ್ ಮಲಾಂಜ್ ಖಂಡ್ ದಟ್ ಕನೆಕ್ಟ್ಸ್ ಚಿಂದ್ವಾರ, ಬಾಲಘಾಟ್, ಬಾಧೇರಾ ಆ್ಯಂಡ್ ನಾಗ್ಪುರ್ ಇನ್ ದ ರೀಜನ್ ಆಫ್ ಇಂಡಿಯಾ ಅಂಡ್ ಸತ್ಪುರ. ಇದು ಗೊತ್ತೈತಲ್ಲ ನಿಮ್ಗೆ. ಸೊ ಸಿಂಗ್ಭೂಮು ಕೂಡ ಜಾರ್ಖಂಡಲ್ಲಿ ಐತಂತೆ ಗೊತ್ತಿರಬೇಕು. ತಾಮ್ರ ಆಯಿತಾ? ತಾಮ್ರ ಆದ ನಂತರ ನಮ್ಗೆ ಇಲ್ಲಿ ಏನು ಕಂಡುಬರ್ತದೆ? ನಿಕೆಲ್ಲು ಕೂಡ ಕಂಡುಬರ್ತದೆ. ನಿಕೆಲ್ ಕೂಡ ಕಂಡುಬರ್ತದೆ. ಈ ನಿಕೆಲ್ ಅನ್ನೋದು ಸರ್ 90% ಅಷ್ಟು ನಿಕೆಲು ಸುಕಿಂಡ ಮೈನ್ಸ್ ಒಳಗೆ ಕಂಡುಬರ್ತಾವೆ. ಸುಕಿಂಡ ಅನ್ನೋದು ಎಲ್ಲ ಐತೆ ಅಂತ ಗೊತ್ತೈತೆ ಆಲ್ರೆಡಿ ನಿಮ್ಗೆ, ಒಡಿಸ್ಸಾ ಒಳಗೈತಿ. ಓಕೆನಾ? ಸೊ ಆಲ್ರೆಡಿ ಒಡಿಸ್ಸಾ ಒಳಗೆ ಸುಕಿಂಡ ಮೈನ್ಸ್ ಅಂತ ಕಂಡುಬರ್ತಾವೆ. ಇದಾದ ನಂತರ ನಾವೇನು ನೋಡ್ಲಿತ್ತೇವೆ ಅಂದರೆ ಸರ್ ಯುರೇನಿಯಂ ಅನ್ನೋ ಒಂದು ಮಿನರಲನ್ನು ಕೂಡ ನೋಡ್ಲಿತ್ತೇವೆ. ಓಕೆನಾ? ಯುರೇನಿಯಂ ಈಸ್ ಫೇಮಸ್ ಫಾರ್ ಯುರೇನಿಯಂ ಎದಕ್ಕೆ ಬಳಸ್ತಾರ ಸರ್? ಅಟೋಮಿಕ್ ಪವರ್ ಸ್ಟೇಷನ್ಸ್ಗಳಲ್ಲಿ ಯುರೇನಿಯಂ ಆಸ್ ಎ ರಾ ಮೆಟೀರಿಯಲ್ ಬಳಸ್ತಾರೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಈ ಯುರೇನಿಯಂನ ನ್ಯೂಕ್ಲಿಯರ್ ಬಾಂಬ್ ಅಥವಾ ಅಟಮ್ ಬಾಂಬನ್ನು ಫಾರ್ಮ್ ಮಾಡಲಿಕ್ಕೂ ಕೂಡ ಯುರೇನಿಯಂ ಎನ್ರಿಚ್ಮೆಂಟ್ ಅಂತೇಳಿ ಅಂದ್ಕೊಂಡು ಏನಪ್ಪ ಅಂದರೆ ಈ ಒಂದು ರಾ ಮೆಟೀರಿಯಲ್ನ ಬಳಸ್ತಾರೆ. ಯುರೇನಿಯಮ್ ನಮ್ಮ ಇಂಡಿಯಾದಲ್ಲಿ ಜಾರ್ಖಂಡ್ ಒಳಗೆ ಒಂದು ಪ್ಲೇಸ್ ಐತೆ ಸರ್. ಈ ಪ್ಲೇಸಿಗೆ ನಾವು ಜಾದೂಗೂಡ ಅಂತ ಕರಿತೀವಿ. ಸೊ ಜಾದೂಗೂಡ ಒಂದು ಪ್ಲೇಸಲ್ಲಿ ನಮಗೇನು ಕಂಡುಬರ್ತದೆ ಅಂದರೆ ಸರ್ ಯುರೇನಿಯಂ ಕಂಡುಬರ್ತದೆ. ಸರ್ ಈ ಪ್ಲೇಸಲ್ಲಿ ವಿಚಾರ ಮಾಡಿರಿ ಏನೆಲ್ಲ ಕಂಡುಬರ್ಲಿರ್ತದೆ, ಪ್ರತಿಯೊಂದು ಮಿನರಲ್ಸ್ಗಳನ್ನು ನೋಡ್ಲಿತ್ತೆ ನಾವು. ಇಲ್ಲಿ ಗೋಲ್ಡು ಕೂಡ ಕಂಡುಬರ್ತದೆ. ವಿಚಾರ ಮಾಡಿರಿ, ಗೋಲ್ಡ್ ಸರ್ ಚಿನ್ನ ಕಂಡುಬರ್ತದೆ. ಎಲ್ಲಿ ಕಂಡುಬರ್ತದೆ ಸರ್? ಸುವರ್ಣ ನದಿ ತಳಭಾಗದಲ್ಲಿ, ಸುವರ್ಣ ರೇಖಾ ನದಿ ತಳಭಾಗದಲ್ಲಿ, ಸುವರ್ಣ ರೇಖಾ ನದಿಯ ತಳಭಾಗದಲ್ಲಿ ನಾವೇನು ನೋಡ್ಲಿತ್ತೇವೆ ಅಂದರೆ ಈ ಒಂದು ಗೋಲ್ಡನ್ನು ನೋಡ್ಲಿತ್ತೇವೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಆದ ನಂತರ ನಾನು ಏನು ನೋಡ್ಲಿತ್ತೇವೆ ಅಂದರೆ ಇಲ್ಲೇ ಸರ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಿನರಲ್ನು ಕೂಡ ನೋಡ್ಲಿತ್ತೇನೆ. ಕೋಲ್ ಸರ್, ಕೋಲ್ ಅಂದರೆ ಕಲ್ಲಿದ್ದಲು. ಓಕೆನಾ? ಸೊ ಕಲ್ಲಿದ್ದಲನ್ನು ಕೂಡ ನೋಡ್ಲಿತ್ತೇವೆ ನಾವು. ಸೊ ನಾನು ಕಲ್ಲಿದ್ದಲು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಕಲ್ಲಿದ್ದಲು, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಕಲ್ಲಿದ್ದಲು ಎಲ್ಲಿ ಕಂಡುಬರ್ತದೆ? ಕಲ್ಲಿದ್ದಲು ಅನ್ನೋದು ಒಂದು 3 ಪ್ಲೇಸಸ್ಗಳಲ್ಲಿ ಕಂಡುಬರ್ತದೆ ಸರ್. ಒಂದು ಪ್ಲೇಸಿಗೆ ನಾವು ಝರಿಯಾ ಅಂತ ಕರಿತೀವಿ. ಝರಿಯಾ, ಬೊಕ್ಯಾರೋ ಅಂತ ಕರಿತೀವಿ. ಬೊಕ್ಯಾರೋ. ಆ್ಯಂಡ್ ಇನ್ನೊಂದು ಪ್ಲೇಸ್ ಐತೆ ಸರ್, ರಾಣಿಗಂಜ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಪ್ಲೇಸಸ್ಗಳನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಇದು ಜಾರ್ಖಂಡಲ್ಲಿ ಐತೆ, ಇದು ಕೂಡ ಜಾರ್ಖಂಡಲ್ಲಿ ಐತೆ, ಇದೆಲ್ಲ ಇತ್ತಂದರೆ ವೆಸ್ಟ್ ಬೆಂಗಾಲಲ್ಲಿ ಐತಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿಚಾರ ಮಾಡಿರಿ ಹೆಂಗೈತೆ ಎಕ್ಸಾಕ್ಟ್ಲಿ ಈ ರೀತಿ ಐತೆ ಅಂದ್ಕೊಳ್ರಿ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ನೀಡ್ ಟು ರಿಮೆಂಬರ್ ಹಿಯರ್ ಈಸ್ ದಟ್ ಫುಲ್ ಕಾನ್ಸಂಟ್ರೇಷನ್. ಇವಾಗ ಕಬ್ಬಿಣ ನೋಡ್ರಿ, ಇಡೀ ನಮ್ಮ ಇಂಡಿಯಾದೊಳಗೆ, ಇಡೀ ಭಾರತದಲ್ಲಿ ಕಬ್ಬಿಣ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲರೂ ಕಂಡುಬರ್ತದೆ ಅಂದರೆ ಈ ಒಂದು ಛೋಟಾನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತದೆ. ಆದರೆ ಇಡೀ ವರ್ಲ್ಡ್ ಒಳಗೆ ಎಲ್ಲಿ ಕಂಡುಬರ್ತದೆ ಸರ್? ಇಡೀ ವರ್ಲ್ಡ್ ಒಳಗೆ ನೀವು ಏನಾದರೂ ಐರನ್ ಪ್ರೊಡಕ್ಷನ್ ನೋಡಿದರೆ ಅಥವಾ ಐರನ್ ಎಕ್ಸ್ಟ್ರಾಕ್ಷನ್ ನೋಡಿದರೆ ಸರ್ ವರ್ಲ್ಡ್ ಒಳಗೆ ಜರ್ಮನಿ ಒಳಗೆ ಕಂಡುಬರ್ತದೆ ಸರ್. ಎಲ್ಲಿ ಕಂಡುಬರ್ತದೆ? ಜರ್ಮನಿ ಒಳಗೆ. ಸರ್ ಜರ್ಮನಿ ಒಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೈನ್ಸ್ ಅದ. ಆ ಮೈನ್ಸಿಗೆ ನಾವು ಏನಂತ ಕರಿತೀವಿ ಅಂದರೆ ರೂರ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೂರ್. ಆದ್ದರಿಂದ ನಮ್ಮ ಛೋಟಾನಾಗ್ಪುರ್ ಪ್ರಸ್ಥಭೂಮಿನ ಭಾರತದ ರೂರ್ ಅಂತ ಕರೆದಾರ. ಏನಂತ ಕರೆದಾರ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನಾವೇನಂತ ಕರಿತೀವಿ ಅಂದರೆ ಭಾರತದ ರೂರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ರೂರ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಭಾರತದ ರೂರ್.
ಸರ್ ಇವಾಗ ನೋಡ್ರಿ ವಿಚಾರ ಮಾಡ್ರಿ, ಭಾರತದ ರೂರ್ ಅಂತ ಕರೆದ್ವಿ. ಆದರೆ ಸರ್ ಕಬ್ಬಿಣವನ್ನು ಹೊರತುಪಡಿಸಿ ಬೇರೆ ಎಲ್ಲ ನಾವೇನು ನೋಡ್ತೇವೆ ಅಂದರೆ ಮಿನರಲ್ಸ್ಗಳನ್ನು ನೋಡ್ತೇವೆ ಅಂದಮೇಲೆ ವಿಚಾರ ಮಾಡ್ರಿ, ಇಲ್ಲೇ ಈ ಮಿನರಲ್ಸ್ಗಳನ್ನು ನೋಡುವಂಥ ಕಾರಣದಿಂದ ಈ ಛೋಟಾನಾಗ್ಪುರ ಪ್ರಸ್ತಾವನೆಯನ್ನು ಖನಿಜಗಳ ಬೊಟ್ಟಲು ಅಥವಾ ಮಿನರಲ್ ಬೌಲ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಓಕೆನಾ, ಮಿನರಲ್ ಬೌಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ದಿಸ್ ಇಸ್ ಹೌ ವಿ ಕ್ಯಾನ್ ರಿಮೆಂಬರ್ ಸಮಥಿಂಗ್ ಅಬೌಟ್ ದ ಛೋಟಾನಾಗ್ಪುರ್ ಪ್ಲಾಟ್ಯೂ. ಓಕೆ, ಸೊ ಛೋಟಾನಾಗ್ಪುರ್ ಪ್ಲಾಟ್ಯೂ ಬಗ್ಗೆ ಏನಾದರೂ ಕೇಳಿದ್ರು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ದೀಸ್ ಕೈಂಡ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಎಲ್ಲ ಪ್ಲೇಸಸ್ಗಳನ್ನು ನೀವು ಹೆಂಗಾದರೂ ಮಾಡಿ ಮಗಪ್ ಮಾಡಬೇಕು, ಅಂದಾಗಲೇ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಘಾಟ್ಶಿಲಾ ಇಸ್ ಫೇಮಸ್ ಫಾರ್ ವಾಟ್? ತಾಮ್ರ. ಓಕೆನಾ, ಆಮೇಲೆ ಸುವರ್ಣರೇಖಾ ನದಿಯ ತಳದಲ್ಲಿ ಯಾವ ಒಂದು ಮಿನರಲ್ಸನ್ನು ನೋಡ್ಬೋದು? ಗೋಲ್ಡನ್ನು ನೋಡ್ಬೋದು. ಜಾದುಗೂಡ ಇಸ್ ಫೇಮಸ್ ಫಾರ್ ವಿಚ್ ಪರ್ಟಿಕ್ಯುಲರ್ ಮಿನರಲ್? ಯಾವ ಒಂದು ಖನಿಜ ಸಂಪನ್ಮೂಲಕ್ಕೆ ಜಾದುಗೂಡ ಅನ್ನೋ ಒಂದು ಪ್ಲೇಸು ಫೇಮಸ್ ಅದ ಅಥವಾ ಪ್ರಾಮುಖ್ಯತೆಯನ್ನು ಪಡೆದದ್ದು ಅಂತ ಕೇಳಿದ್ರೆ ನೀವು ಆರಾಮ್ಸೆ ನೀವೇನು ಹೇಳ್ಬೋದು ಅಂದರೆ ಯುರೇನಿಯಂ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ ಛೋಟಾನಾಗ್ಪುರ್ ಪ್ಲಾಟ್ಯೂ. ಓಕೆ, ಸೊ ಛೋಟಾನಾಗ್ಪುರ್ ಪ್ಲಾಟ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಏನು ಬರೀತೀನಿ ಅಂದರೆ ಛೋಟಾನಾಗ್ಪುರ್ ಪ್ಲಾಟ್ಯೂ ಅಂತ ನಿಮ್ಗೆ ಗೊತ್ತಿರ್ತದೆ ಆಲ್ರೆಡಿ, ನಾನು ಇಲ್ಲಿ ಬರೆದೆ. ಆ್ಯಂಡ್ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಕ್ಯಾನ್ ಮೆನ್ಷನ್ ಹಿಯರ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಛೋಟಾನಾಗ್ಪುರ್ ಪ್ಲಾಟ್ಯೂ. ಓಕೆ, ಈ ಛೋಟಾನಾಗ್ಪುರ್ ಪ್ಲಾಟ್ಯೂದು ಹೈಯೆಸ್ಟ್ ಪೀಕ್ ಯಾವ್ದಾರ ಐತಂದರೆ ಶಿಖರ ಒಂದು ಶಿಖರ ಕಂಡು ಬರ್ತದೆ. ಈ ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ಪಾರಸ್ನಾಥ್ ಅಂತ ಕರಿತೀವಿ. ಪಾರಸ್ನಾಥ್ ಅನ್ನೋ ಒಂದು ಶಿಖರ ಎಲ್ಲೈತೆ ಅಂದರೆ ಜಾರ್ಖಂಡ್ ಒಳಗೈತೆ. ಈ ಜಾರ್ಖಂಡ್ ಒಳಗಿರ್ತಕ್ಕಂಥ ಈ ಒಂದು ಶಿಖರ ಛೋಟಾನಾಗ್ಪುರ್ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಶಿಖರ ಅಂತ ಗೊತ್ತಿರಬೇಕು. ಓಕೆ, ಸೊ ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರ್ತದೆ. ಆಮೇಲೆ ನಿಮಗೆ ಹೇಳಿದಂಗೆ ಇಲ್ಲಿ ಪ್ರಮುಖ ನದಿಗಳ ಉಗಮವನ್ನು ಕೂಡ ನೋಡಿ ನಾವು. ಓಕೆನಾ, ಯಾವ್ಯಾವ ನದಿಗಳನ್ನು ನೋಡಿವಿ? ಪ್ರಮುಖ ನದಿಗಳು ಛೋಟಾನಾಗ್ಪುರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನದಿಗಳನ್ನು ನೋಡಿದರೆ ನಿಮ್ಗೆ ಗೊತ್ತಿರ್ತದೆ ಆಲ್ರೆಡಿ. ದಾಮೋದರ್ ಅಂತೇಳಿ, ದಾಮೋದರ್ ವೆರಿ ಇಂಪಾರ್ಟೆಂಟ್ ಅನ್ಕೊಡ್ರಿ, ದಾಮೋದರ್ ರಿವರ್. ಅದಾದ ನಂತರ ಸುವರ್ಣರೇಖಾ ನದಿಯನ್ನು ನೋಡಿವಿ, ಸುವರ್ಣ ರೇಖಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಟೂ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸ್ ವಿಚ್ ಆರ್ ಒರಿಜಿನೇಟಿಂಗ್ ಫ್ರಮ್ ಛೋಟಾನಾಗ್ಪುರ್ ಪ್ರಸ್ಥಭೂಮಿ. ಓಕೆನಾ, ಸೊ ಛೋಟಾನಾಗ್ಪುರ್ ಪ್ರಸ್ಥಭೂಮಿ ಬಗ್ಗೆ ನಿಮಗೇನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆಫ್ ಛೋಟಾನಾಗ್ಪುರ್ ಪ್ಲಾಟ್ಯೂ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾನರ್. ಈ ಮಿನರಲ್ ರಿಸೋರ್ಸಸ್ಗಳನ್ನು ಆಟ್ ಎನಿ ಕಂಡೀಷನ್ ಯು ಶುಡ್ ಬಿ ಏಬಲ್ ಟು ರಿಮೆಂಬರ್. ಸೊ ದಿಸ್ ಈಸ್ ಅಬೌಟ್ ಛೋಟಾನಾಗ್ಪುರ್ ಪ್ಲಾಟ್ಯೂ. ನೌ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೇಘಾಲಯ ಪ್ಲಾಟ್ಯೂ. ಈಗ ಮೇಘಾಲಯ ಪ್ಲಾಟ್ಯೂದ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂತ, ಸೊ ದಟ್ ವಿ ಕ್ಯಾನ್ ಕಂಪ್ಲೀಟ್ ದಿಸ್ ಈಶಾನ್ಯ ಪ್ರಸ್ಥಭೂಮಿ ಔಟ್. ಓಕೆನಾ, ಈ ನಾರ್ತ್ ಈಸ್ಟ್ ಪ್ಲಾಟ್ಯೂ ಅಥವಾ ಈಶಾನ್ಯ ಪ್ರಸ್ಥಭೂಮಿನ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡ್ದಂಗೆ ಆಗ್ಬಿಡ್ತದೆ. ಮೇಘಾಲಯ ಪ್ಲಾಟ್ಯೂ ಅಂತ ಒಂದು ಸಣ್ಣ ಒಂದು ಪ್ಲಾಟ್ಯೂ ಉಳಿದದ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂತ. ಓಕೆನಾ, ಸೊ ಮೇಘಾಲಯ ಪ್ರಸ್ಥಭೂಮಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮೇಘಾಲಯ ಪ್ರಸ್ಥಭೂಮಿಯನ್ನು ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ? ಫುಲ್ ಕಾನ್ಸಂಟ್ರೇಷನ್ ಈ ಮ್ಯಾಪಲ್ಲೂ ಕೂಡ ನೋಡ್ಬೋದು ನೀವು. ಮೇಘಾಲಯ ಪ್ರಸ್ಥಭೂಮಿಯನ್ನು ಝೂಮ್ ಇನ್ ಮಾಡಿದರೆ ಎಕ್ಸಾಕ್ಟ್ಲಿ ಇಲ್ಲಿ ಕಾಣ್ಲಿತ್ತು ನೋಡ್ರಿ, ನಾನು ಬ್ಲ್ಯಾಕ್ ಕಲರ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಈ ಒಂದು ಪೋರ್ಷನ್ನ ನಾವು ಮೇಘಾಲಯ ಪ್ರಸ್ಥಭೂಮಿ ಅಂತ ಕರಿಬೋದು. ಅದೇ ಮೇಘಾಲಯ ಪ್ರಸ್ಥಭೂಮಿಯನ್ನು ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಇಲ್ಲೇ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಇಟ್ ಅಪಿಯರ್ಸ್ ಲೈಕ್ ದಿಸ್. ಓಕೆ, ಸೊ ಮೇಘಾಲಯ ಪ್ರಸ್ಥಭೂಮಿ ಈ ಥರ ಕಾಣ್ರೆ ವಿಚಾರ ಮಾಡಿರಿ. ಎಕ್ಸಾಕ್ಟ್ಲಿ ಇಲ್ಲೇ ಒಂದು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಬೆಟ್ಟ ಸಮೂಹಗಳನ್ನು ನೋಡ್ಬೋದು. ಇಲ್ಲೇನೂ ಕೂಡ ಬೆಟ್ಟ ಸಮೂಹಗಳನ್ನು ನೋಡ್ಬೋದು, ಇಲ್ಲೇನೂ ಕೂಡ ಬೆಟ್ಟ ಸಮೂಹಗಳನ್ನು ನೋಡ್ಬೋದು. ಓಕೆನಾ, ಸೊ ಈ ಬೆಟ್ಟ ಸಮೂಹಗಳಿಗೆ ಏನಂತ ಕರೀತಾರ? ಈ ಬೆಟ್ಟ ಸಮೂಹಗಳಿಗೆ ಗಾರೋ ಅಂತ ಕರೀತಾರ, ಆ್ಯಂಡ್ ಈ ಬೆಟ್ಟ ಸಮೂಹಗಳಿಗೆ ಖಾಸಿ ಅಂತ ಕರೀತಾರ, ಆ್ಯಂಡ್ ಈ ಬೆಟ್ಟ ಸಮೂಹಗಳಿಗೆ ಜೈಂತ್ಯ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಜೈಂತ್ಯ ಅಂತ ಕರೀತಾರೆ. ಓಕೆನಾ, ಸೊ ಗಾರೋ, ಖಾಸಿ, ಜೈಂತ್ಯ ಅಂತೇಳಿ ಒಂದು 3 ಬೆಟ್ಟ ಸಮೂಹಗಳನ್ನು ನೋಡ್ಲಿದ್ದೀವಿ. ಓಕೆ, ಸೊ ದ್ಯಾಟ್ ಯು ನೀಡ್ ಟು ರಿಮೆಂಬರ್ ಅಬೌಟ್ ಗಾರೋ, ಖಾಸಿ, ಜೈಂತ್ಯ. ಇವಾಗ ಇದರದ್ದು ನಾವೇನಪ್ಪ ಅಂದರೆ ಉಗಮನ ನೋಡಿದರೆ ಇದ್ರೂ ಕೂಡ ಅರೌಂಡ್ 2000 ಮಿಲಿಯನ್ ಇಯರ್ಸ್ಗೋ ಫಾರ್ಮ್ ಆಗಿರ್ತಕ್ಕಂಥ 2000 ಮಿಲಿಯನ್ ಇಯರ್ಸ್ಗೋ ಫಾರ್ಮ್ ಆಗಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ. ಓಕೆ ಸರ್, ಇವಾಗ ನೋಡ್ರಿ ಇದೆಲ್ಲಿ ಇತ್ತಪ್ಪ ಅಂದರೆ ಮೇಘಾಲಯದಾಗೈತಿ. ಆದ್ದರಿಂದ ಮೇಘಾಲಯದ ರಾಜಧಾನಿ ಯಾವುದು? ಶಿಲ್ಲಾಂಗ್. ಆದ್ದರಿಂದ ಈ ಒಂದು ಪ್ರಸ್ಥಭೂಮಿನ ಶಿಲ್ಲಾಂಗ್ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಶಿಲ್ಲಾಂಗ್ ಪ್ರಸ್ಥಭೂಮಿ. ಶಿಲ್ಲಾಂಗ್ ಪ್ರಸ್ಥಭೂಮಿ. ಈ ಒಂದು ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಬುಡಕಟ್ಟು ಜನಾಂಗಗಳು ಕೂಡ ಬರ್ತಾವೆ. ಓಕೆನಾ, ಬುಡಕಟ್ಟು ಜನಾಂಗ, ಟ್ರೈಬ್ಸ್, ಬುಡಕಟ್ಟು ಜನಾಂಗ ಏನೈತಲ್ಲ ಇಲ್ಲೇ, ಈ ಬುಡಕಟ್ಟು ಜನಾಂಗಗಳಿಗೆ ನಾವೇನಂತ ಕರಿತೀವಿ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್ ಗಾರೋ, ಖಾಸಿ, ಜೈಂತ್ಯ ಅಂತಲೇ ಕರಿತೀವಿ. ಗಾರೋ, ಖಾಸಿ ಮತ್ತು ಜೈಂತ್ಯ ಅಂತಲೇ ಕರಿತೀವಿ. ಆ ಬುಡಕಟ್ಟು ಜನಾಂಗಗಳ ಹೆಸರ ಮೇಲ್ಗಡೆ ನಾವು ಈ ಒಂದು 3 ಪರ್ವತಗಳ ಒಂದು ಹೆಸರನ್ನು ಇಟ್ಟಿವಿ. ಓಕೆನಾ, ಸೊ ಗಾರೋ, ಖಾಸಿ, ಜೈಂತ್ಯ ಭಾಳ ಇಂಪಾರ್ಟೆಂಟ್ ಅನ್ಕೊಡ್ರಿ. ಓಕೆ, ಸೊ ಇವಾಗ ನೋಡ್ರಿ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಇಲ್ಲೇ ಒಂದು ಪ್ಲೇಸನ್ನು ಬರೀತೀನಿ. ಈ ಪ್ಲೇಸಿಗೆ ನಾನು ಶಿಲ್ಲಾಂಗ್ ಅಂತ ಕರಿತೀನಿ. ಶಿಲ್ಲಾಂಗ್ ನಿಮಗೆ KS 2024 ಪ್ರಿಲಿಮ್ಸಲ್ಲೂ ಕೂಡ ಈ ಶಿಲ್ಲಾಂಗ್ ಅನ್ನೋ ಒಂದು ಪ್ಲೇಸನ್ನು ಕೇಳಿದ್ರು. ಶಿಲ್ಲಾಂಗ್ ಅನ್ನೋದು ಯಾವ ಬೆಟ್ಟ ಸಮೂಹಗಳ ಹತ್ತಿರದಲ್ಲಿ ಕಾಣಬರುವುದು ಅಂತ ಕೇಳಿಬಿಟ್ರೆ ಖಾಸಿ ಅಂತ ಹೇಳ್ಬೇಕು. ಓಕೆನಾ, ಅದರ ಜೊತೆಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಮತ್ತು ಶಿಖರ ಕಂಡುಬರ್ತಾವೆ ಇಲ್ಲೇ. ಈ ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ನಾಕ್ರಿಕ್ ಅಂತ ಕರಿತೀವಿ. ಅದರ ಜೊತೆಗೆ ಈ ನಾಕ್ರಿಕ್ ಅನ್ನೋದು ಕೂಡ
ಬಯೋಸ್ಫಿಯರ್ ರಿಸರ್ವ್ ಅಂತ ಭಾಳಷ್ಟು ಫೇಮಸ್ ಆಗದ. ಆದ್ದರಿಂದ ಇದನ್ನು ನಾನು ಏನಂತ ಬರೀತೀನಿ, ನಾಕ್ರಿಕ್ ಅಂತ ಬರೀತೀನಿ. ನಾಕ್ರಿಕ್ ಅನ್ನೋದು ಗಾರೋ ಬೆಟ್ಟಗಳ ಹತ್ತಿರ ಕಂಡು ಬರ್ತಾ ಅಂತ ಗೊತ್ತಿರ್ಬೇಕು. ಓಕೆನಾ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಪ್ರಮುಖ ಪ್ರದೇಶಗಳು ಅಂತ ಬರೀತೀನಿ. ಪ್ರಮುಖ ಪ್ರದೇಶಗಳು. ಒಂದೇದೇನು ಬರೀತೀನಿ ಅಂದರೆ ಶಿಲ್ಲಾಂಗ್ ಬರೀತೀನಿ. ಶಿಲ್ಲಾಂಗ್. ಈ ಶಿಲ್ಲಾಂಗ್ ಎಲ್ಲೈತಿ? ಶಿಲ್ಲಾಂಗ್ ಈಸ್ ವೆರಿ ಕ್ಲೋಸ್ ಟು ಖಾಸಿ ಹಿಲ್ಸ್. ಆ್ಯಂಡ್ ದೇರ್ ಈಸ್ ಒನ್ ಮೋರ್ ಪ್ಲೇಸ್ ದಟ್ ವಿ ಆರ್ ಟ್ರೈಂಗ್ ಟು ಲೊಕೇಟ್ ಇಟ್ ಹಿಯರ್ ಇನ್ ದ ಮ್ಯಾಪ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ನಾಕ್ರಿಕ್. ನಾಕ್ರಿಕ್ ಅನ್ನೋ ಒಂದು ಬಯೋಸ್ಫಿಯರ್ ರಿಸರ್ವ್ನ ನೋಡ್ಲಿದ್ದೀವಿ. ನಾಕ್ರಿಕ್. ಆ ನಾಕ್ರಿಕ್ ಅನ್ನೋದು ಗಾರೋ ಬೆಟ್ಟಗಳ ಕಡೆಗೆ ಕಂಡು ಬರಲಿತ್ತು ಅಂತ ಗೊತ್ತಿರಬೇಕು. ಓಕೆನಾ. ಸೊ ಈ ರೀತಿ ನಿಮಗೆ ಗೊತ್ತಿದ್ದರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್. ಓಕೆ. ಗಾರೋ ಕಡೆ ಇರ್ತಕ್ಕಂಥ ಪ್ಲೇಸಸ್ ಯಾವುದು? ನಾಕ್ರಿಕ್. ಖಾಸಿ ಕಡೆ ಇರ್ತಕ್ಕಂಥ ಪ್ಲೇಸ್ ಯಾವುದು? ಶಿಲ್ಲಾಂಗ್. ಇದ್ರ ಜೊತೆಗೆ ನಾವು ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ಗಳನ್ನು ನೋಡ್ತೀವಿ ಇಲ್ಲಿ. ಓಕೆ. ಸೊ ನೀವು ನೋಡ್ರಿ, ಚಿರಾಪುಂಜಿ ಮತ್ತು ಮೊಸಿನ್ರಾಮ್ ಅಂತೇಳಿ ಒಂದು 2 ಪ್ಲೇಸಸ್ಗಳು ಕಂಡು ಬರ್ತಿರ್ತಾವೆ ವಿಚ್ ಆರ್ ವೆರಿ ಫೇಮಸ್ ಫಾರ್ ದ ಹೈಯೆಸ್ಟ್ ಅಮೌಂಟ್ ಆಫ್ ರೈನ್ಫಾಲ್. ಓಕೆ. ಇಡೀ ಇಂಡಿಯಾದಲ್ಲೇ ಮತ್ತು ನೀವು ಇಡೀ ಪ್ರಪಂಚದಲ್ಲಿ ನೀವು ಕಂಪೇರ್ ಮಾಡಿ ನೋಡಿದರೆ ದೇರ್ ಆರ್ ನೋ ಅದರ್ ಪ್ಲೇಸಸ್ ವಿಚ್ ವಿಲ್ ಗೆಟ್ ಮೋರ್ ಅಮೌಂಟ್ ಆಫ್ ರೈನ್ಫಾಲ್ ಕಂಪೇರ್ ಟು ದಿಸ್ ಚಿರಾಪುಂಜಿ ಆಸ್ ವೆಲ್ ಆಸ್ ಮೊಸಿನ್ರಾಮ್. ಇವಾಗ ವಿಚಾರ ಮಾಡಿರಿ, ಇದ್ರ ಬಗ್ಗೆ ನಾನು ವೆದರ್ ಮತ್ತು ಕ್ಲೈಮೇಟ್ ಅಂತ ಬರ್ತದೆ ಎಲ್ಲಿ ಇಂಡಿಯಾದಲ್ಲಿ, ಅವಾಗೂ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಇಲ್ಲಿ ಗರಿಷ್ಠ ಮಳೆ ಯಾಕೆ ಆಗ್ತದ, ಎಲ್ಲದಕ್ಕಿಂತ ಜಾಸ್ತಿ ಮಳೆ ಎದಕ್ಕೆ ಆಗ್ತದ, ಅದೆಲ್ಲ ನಾವು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಬಟ್ ದ ಥಿಂಗ್ ಹಿಯರ್ ಟು ರಿಮೆಂಬರ್ ಈಸ್ ದಟ್ ದ ಪ್ಲೇಸಸ್ ವಿಚ್ ರಿಸೀವ್ ಹೈಯೆಸ್ಟ್ ರೈನ್ಫಾಲ್, ಗರಿಷ್ಠ ಮಳೆ ಅಂತ ಬರೆದಿರ್ತೀನಿ ಇಲ್ಲೇ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ. ಗರಿಷ್ಠ ಮಳೆ ಪಡೆಯುವಂಥ ಪ್ರದೇಶಗಳು. ಒಂದನೇ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂದರೆ ಮೊಸಿನ್ರಾಮ್ ಅಂತ ಕರಿತೀವಿ. ಮೊಸಿನ್ರಾಮ್. ಓಕೆನಾ. ಆಮೇಲೆ ಎರಡನೇ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂದರೆ ಚಿರಾಪುಂಜಿ ಅಂತ ಕರಿತೀವಿ. ಚಿರಾಪುಂಜಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಷ್ಟು ನಿಮಗೆ ಮೇಘಾಲಯ ಪ್ರಸ್ಥಭೂಮಿ ಬಗ್ಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಶಿಖರಗಳನ್ನು ನೋಡಿರಿ ಸರ್. ಶಿಖರಗಳನ್ನು ನೋಡಿದರೆ ನಮಗೇನು ಕಂಡುಬರ್ತದೆ ಸರ್? ಶಿಖರಗಳನ್ನು ನಾನು ನೋಡಿದರೆ ಒಂದು ಶಿಲ್ಲಾಂಗ್ ಶಿಖರ ಅಂತ ಕಂಡುಬರ್ತದೆ. ಶಿಲ್ಲಾಂಗ್ ಎಲ್ಲೈತೆ ಅಂತ ಗೊತ್ತಿದೆ ನಿಮಗೆ ಆಲ್ರೆಡಿ. ಅದಾದ ನಂತರ ನಾಕ್ರಿಕ್ ಅಂತ ಒಂದು ಶಿಖರ ಕಂಡುಬರ್ತದೆ. ಅಷ್ಟೇ, ಎರಡು ಸೇಮ್ ಟು ಸೇಮ್ ಪ್ಲೇಸಸ್ಗಳು. ಓಕೆನಾ. ಸೊ ಹೈಯೆಸ್ಟ್ ಪೀಕ್ ಆಫ್ ಮೇಘಾಲಯ ಪ್ಲಾಟ್ಯೂ ಇಸ್ ಶಿಲ್ಲಾಂಗ್. ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಮೇಘಾಲಯ ಪ್ಲಾಟ್ಯೂ ಇಸ್ ನಾಕ್ರಿಕ್. ದಿಸ್ ಯು ಕ್ಯಾನ್ ರಿಮೆಂಬರ್. ಓಕೆ. ಸೊ ಇವಾಗ ನೀವು ವಿಚಾರ ಮಾಡಿರಿ, ಈ ಗಾರೋ ಅಥವಾ ಈ ಒಂದು ಮೇಘಾಲಯ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಒಂದು ನದಿ ಹಾದೋಗ್ತದೆ. ಈ ನದಿಗೆ ನಾವು ಏನಂತ ಕರಿತೇವೆ? ಬ್ರಹ್ಮಪುತ್ರ ಅಂತ ಕರಿತೀವಿ. ಬ್ರಹ್ಮಪುತ್ರ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಇದೇ ಒಂದು ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲೂ ಕೂಡ ಒಂದು ನದಿ ಹಾದೋಗ್ತದೆ. ಆ ನದಿನ ಆಲ್ರೆಡಿ ನೀವು ನೋಡಿರ್ತೀರ ಅನ್ಕೊಂಡೆ ನಾನು. ಈ ರೀತಿ ಈ ನದಿಯನ್ನು ನಾವು ಇಂಡಿಯಾದಲ್ಲಿ ಬರಾಕ್ ಅಂತ ಕರೆದ್ರೆ ಸರ್, ಬಾಂಗ್ಲಾದೇಶಲ್ಲಿ ಇದನ್ನು ಮೇಘಾಲಯ ಪ್ಲಾಟ್ಯೂ ಅಂತ ಕರೀತಾರೆ. ಸಾರಿ, ಮೇಘನಾ ಅಂತ ಕರೀತಾರೆ. ಓಕೆನಾ. ಇದನ್ನು ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಕ್ಯಾನ್ ಯು ಸಿ ದಿಸ್ ಒನ್? ಇಲ್ಲಿ ಮೇಘಾಲಯ ಪ್ಲಾಟ್ಯೂ ಐತೆ. ಆ್ಯಂಡ್ ಹಿಯರ್ ಯು ವಿಲ್ ಬಿ ಏಬಲ್ ಟು ಸಿ ಹಿಯರ್ ಎಕ್ಸಾಕ್ಟ್ಲಿ ದಿಸ್ ಒನ್. ದಿಸ್ ವಾಟ್ ಇಸ್ ಕಾಲ್ಡ್ ಎಸ್ ಬರಾಕ್ ಆ್ಯಂಡ್ ಮೇಘನಾ. ಓಕೆ. ಸೊ ಇದಾದ ನಂತರ ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ಇದೇ ಒಂದು ಮ್ಯಾಪಲ್ಲಿ ನೀವು ರೆಡ್ ಕಲರ್ ಮಾರ್ಕನ್ನು ನೋಡ್ಲಿಕ್ಕೆ ಟ್ರೈ ಮಾಡಿರಿ. ರೆಡ್ ಕಲರ್ ಮಾರ್ಕನ್ನು ನೋಡಿದರೆ ನಂಗೆ ಅನ್ಸಿಮಟ್ಟಿಗೆ ಇಲ್ಲೊಂದು ಪ್ರಸ್ಥಭೂಮಿ ಕಾಣ್ತಿರ್ತದೆ ನಿಮ್ಗೆ. ಇದ್ಯಾವ ಪ್ರಸ್ಥಭೂಮಿ? ಈ ಪ್ರಸ್ಥಭೂಮಿಗೆ ನಾವು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಕರೆದ್ವಿ. ಇದೇ ರೀತಿ ಈ ಪ್ರಸ್ಥಭೂಮಿನೂ ಕಾಣ್ತಿರ್ತದೆ, ಮೇಘಾಲಯ ಪ್ರಸ್ಥಭೂಮಿ. ಈ ಎರಡೂ ಪ್ರಸ್ಥಭೂಮಿಯ ಮಧ್ಯದಲ್ಲಿ 100% ಎಲ್ಲ ನದಿಗಳು ಹೊಂಟಾವ ಅಂದರೆ ಅಲ್ಲಿ ಒಂದು ತಗ್ಗು ಪ್ರದೇಶ ಇರಬಹುದು ಸರ್. ಇದು 55 ಮಿಲಿಯನ್ ಇಯರ್ಸ್ಗೂ ನಮ್ಮ ಇಂಡಿಯಾ ಒಂದು ಯುರೇಷಿಯಾ ಪ್ಲೇಟ್ ಜೊತೆಗೆ ಕೊಲೈಡ್ ಆದಾಗ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಫಾಲ್ಟಿಂಗ್ ಸರ್ ಇದು. ಈ ಫಾಲ್ಟಿಂಗಿಗೆ, ಯಾವ ಫಾಲ್ಟಿಂಗಿಗೆ ಸರ್? ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನೆ ನಾನು. ಓಕೆನಾ. ಇಲ್ಲಿರ್ತಕ್ಕಂಥ ಈ ಒಂದು ಫಾಲ್ಟಿಂಗಿಗೆ ನಾನು ಏನಂತ ಕರಿತೀನಿ ಅಂದರೆ ಮಾಲ್ಡಾ ತಗ್ಗು ಪ್ರದೇಶ ಅಂತ ಕರಿತೀನಿ. ಮಾಲ್ಡಾ ತಗ್ಗು ಅಂತ ಕರಿತೀನಿ. ಮಾಲ್ಡಾ ತಗ್ಗು ಅಥವಾ ಇದನ್ನು ಮಾಲ್ಡಾ ಫಾಲ್ಟ್ ಅಂತಲೂ ಕರೀತಾರೆ. ಸೊ ಮಾಲ್ಡಾ ಫಾಲ್ಟ್ ಎಲ್ಲಿತ್ತಪ್ಪ ಅಂತ ಕೇಳಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದ ಮಾಲ್ಡಾ ಫಾಲ್ಟ್ ಈಸ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಆ್ಯಂಡ್ ಮೇಘಾಲಯ ಪ್ಲಾಟ್ಯೂ. ಸೊ ದಿಸ್ ಈಸ್ ಅಬೌಟ್ ದ ಮೇಘಾಲಯ ಪ್ಲಾಟ್ಯೂ. ಸೊ ಈ ರೀತಿ ನಾವು ಅರ್ಥ ಮಾಡಿಕೊಂಡು ನಾವೇನು ಮಾಡಿದ್ವಿ ಅಂದರೆ ಈಶಾನ್ಯ ಪ್ರಸ್ಥಭೂಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ವಿಲ್ ಟ್ರೈ ಟು ಡಿಸ್ಕಸ್ ಅಬೌಟ್ ದಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ಪ್ರಾಕೃತಿಕ ವಿಭಾಗಗಳು, ಲಕ್ಷಣಗಳು ಕಂಡುಬರ್ತಾವೆ ಅಂದರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು.